ನಮಸ್ತೆ ಎಲ್ರಿಗೂ. ಇವತ್ತು ನಾವಿದ್ದೀವಿ ಐತಿಹಾಸಿಕ ಸ್ಥಳವಾದ ರಾಮದೇವರ ಬೆಟ್ಟದಲ್ಲಿ ಹಾಗೂ ಏಷ್ಯಾ ಖಂಡದಲ್ಲಿಯೇ ಏಕೈಕ ರಣಹದ್ದು ಅಭಯಾರಣ್ಯವಾಗಿದೆ. ಬನ್ನಿ ಈ ಪುಣ್ಯ ಭೂಮಿಯ ಇತಿಹಾಸವನ್ನು ತಿಳಿಯೋಣ. ಇಲ್ಲಿ ಒಂದು ಕಾಗೆ ಬರಲಿ ರಾಮ ಬಾಣವಟ ನೀರಾಯ್ತು ಮೇಲ್ಗಡೆ. ಇಲ್ಲಿ ಬೃಹತ್ ಗಾತ್ರದ ಬಂಡೆಗಳು ಗುಹೆಗಳು ಇದ್ದು ಇದು ವನ್ಯಜೀವಿಗಳಿಗೆ ವಾಸಸ್ಥಳವಾಗಿದೆ. ಇದು ತ್ರೇತಾಯುಗದ ದೇವಸ್ಥಾನ. ರಾಮದೇವರು ವನವಾಸಕ್ಕೆ ಹೋಗಿದ ಮುಂಚೆ 2-3 ವರ್ಷಗಳ ಕಾಲ ಇಲ್ಲಿದ್ದು ರಾಮ ಲಕ್ಷ್ಮಣ ಸೀತೆ ಇದ್ದು ಶಿವನ ಪೂಜೆ ಮಾಡಿ ಶಿವನ ಪ್ರತಿಷ್ಠೆ ಮಾಡಿ ಸೀತಾದೇವಿ ನೀರು ಕುಡಿಬೇಕು ಅಂತ ನಾವು ಬಾಣ ಬಿಟ್ಟು ಕೊಳ ನಿರ್ಮಿಸಿ ಇಲ್ಲಿಂದ ವನವಾಸಕ್ಕೆ ಹೊರಟಿದ್ದು. ಮೇಲೆ ಧನುಷ್ಕೋಟಿ ತೀರ್ಥ ಅಂತ ಕೊಳ ಇದೆ ಮತ್ತು ರಾಮೇಶ್ವರ ದೇವಸ್ಥಾನ ಇದೆ. ಇಲ್ಲಿಂದ ವನವಾಸಕ್ಕೆ ಹೋಗ್ತಾರೆ. ವನವಾಸ ಮುಗಿಸ್ಕೊಂಡು ಹೋದಾಗ ಅಯೋಧ್ಯೆಯಲ್ಲಿ ಏಕ್ತಮ್ ಪಟ್ಟಾಭಿಷೇಕ ಮಾಡಲ್ಲ. ಈ ವನವಾಸದಲ್ಲಿದ್ದರೆ ಅದರಿಂದ ನಿಮ್ಮ ಥರದ್ದು ವಿಗ್ರಹ ಮಾಡಿ ಅದನ್ನು ಪಟ್ಟಾಭಿಷೇಕ ಕಟ್ಟಿ ಆಮೇಲೆ ಪಟ್ಟಾಭಿಷೇಕ ಕಟ್ತಾರೆ ಅಯೋಧ್ಯೆಯಲ್ಲಿ. ಆ ಪಟ್ಟಾಭಿಷೇಕ ರಾಮನ ವಿಗ್ರಹನ ಸುಗ್ರೀವ ನಾನು ಕಿಷ್ಕಿಂದ ತೊಗೊಂಡೋಗಿ ಪ್ರತಿಷ್ಠೆ ಮಾಡ್ಕೊಳ್ತೇನೆ ಕೊಡಿ ಅಂತೇಳಿ ಇಸ್ಕೊಂಬರ್ತಾನೆ. ಇಲ್ಲಿ ಬಂದಾಗ ಇಲ್ಲಿ ದೇವತೆಗಳು ಮೊರೆ ಹೋಗ್ತಾರೆ ಸುಗ್ರೀವನಿಗೆ, ಕಾಕಾಸುರ ಅಂತ ರಾಕ್ಷಸವನ್ನೇ ಅವ್ನು ಸಂಹಾರ ಮಾಡಿಕೊಡು ಅಂತ. ಅವ ಕೈಯಲ್ಲಿದ್ದ ವಿಗ್ರಹನ ಬಂಡೆ ಮೇಲೆ ಇಟ್ಬಿಟ್ಟು ಕಾಕಾಸುರನ ಸಂಹಾರ ಮಾಡ್ತಾರೆ. ಅದರಿಂದ ಇತಿಹಾಸದಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಕಾಗೆಗಳು ಬರಲ್ಲ, ರಣಹದ್ದುಗಳು ಜಾಸ್ತಿ. ವಿಗ್ರಹ ತೆಗೆಯೋಕೆ ಹೋದಾಗ ರಾಮದರ್ಶಿಲ ಬಾಡಿ ಹೇಳುತ್ತೆ, ನನಗಿದೇ ಕಿಷ್ಕಿಂದೆ, ನಾನು ಇಲ್ಲೇ ನೆಲೆಗೊಂಡಿದ್ದೀನಿ, ನೀನು ಹೇಳ್ಕೊಂಡೆ ನಾನು ನಿನ್ನ ಕಾವಲಾಯ್ತೀವಿ ಅಂತ ಸುಗ್ರೀವನ ಕಾವಲಾಗಿದೆ. ನೀವು ಎತ್ತ ಕಡೆಯಿಂದ ರಾಮನಗರಕ್ಕೆ ಎಂಟ್ರಿ ಆದರೂ ಫಸ್ಟ್ ಆಂಜನೇಯ, ಆಮೇಲೆ ರಾಮನಗರ ಎಂಟ್ರಿ ಆಯ್ತೀರ. ಮೈಸೂರಿಂದ ಬಂದರೆ ಕೆಂಗಲ್ ಆಂಜನೇಯ, ಬೆಂಗಳೂರಿಂದ ಬಂದರೆ ಬಿರ್ದೀತ ಕೋತಿ ಆಂಜನೇಯ ದೇವಸ್ಥಾನ. ಕೋತಿ ಆಂಜನೇಯ, ಕೆಂಗಲ್ ಆಂಜನೇಯ ಮತ್ತು ಇದು ಸ್ವಯಂಭೂ ಉದ್ಭವ ಮೂರ್ತಿಗಳು ಅವಷ್ಟವೇ ಮೂರದ್ದು ಬಂಡೆಯಲ್ಲಿ. ಇಲ್ಲಿ ಇನ್ನೊಂದೇನು ವಿಶೇಷ ಅಂದರೆ ಇಲ್ಲಿ ಆಂಜನೇಯಗಳು ಗದೆ ಪರ್ವತ ಇಟ್ಕೊಂಡಿಲ್ಲ ಕೈಯಲ್ಲಿ, ನಾನು ಇದ್ದೀನಿ ಇಲ್ಲಿ ಅಂತ ಕೈ ತೋರಿಸ್ತಾರೆ. ಅದು ಮೇಲೆ ಪಟ್ಟಾಭಿರಾಮನ ದೇವಸ್ಥಾನ ಇದೆ. ಸ್ವತಃ ಸುಗ್ರೀವ ಅಯೋಧ್ಯೆಯನ್ನು ತಂದು ಪ್ರತಿಷ್ಠಾಪನೆ ಮಾಡಿರೋದು, ಅದಕ್ಕೆ ಪಟ್ಟಾಭಿರಾಮ ದೇವಾಲಯ ಅಂತಲೇ ಹೆಸರು. ಪ್ರಥಮ ಬಾರಿಗೆ ರಾಮಲಕ್ಷ್ಮಣ ಸೀತೆ ಕುಂತ್ಕೊಂಡು ಇಲ್ಲಿ ಶಿವಪೂಜೆ ಮಾಡೋದು ಪ್ರಥಮ ಬಾರಿಗೆ, ಅದಕ್ಕೆ ರಾಮೇಶ್ವರ ದೇವಸ್ಥಾನ ಆಗಿರೋದು. ಎರಡನೇದು ರಾಮೇಶ್ವರದಲ್ಲಿ ಪ್ರಾರಂಭ ಇಲ್ಲಿ, ಅಂತೆ ಅಲ್ಲಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಶಿವಪೂಜೆ ಮಾಡೋದು, ಇದು ವಿಶೇಷ. ಪಟ್ಟಾಭಿರಾಮ ಅಂತ ಹೇಳಿ, ಮತ್ತು ಇದು ಬಂದು ಏಕಶಿಲಾ ಮೂರ್ತಿ. ರಾಮದೇವರು ಕೂತ್ಕೊಂಡಿದ್ದಾರೆ, ತೊಡೆಯ ಮೇಲೆ ಸೀತಾದೇವಿಯನ್ನು ಕೂರಿಸ್ಕೊಂಡಿದ್ದಾರೆ, ಮತ್ತು ಬಲಭಾಗದಲ್ಲಿ ಲಕ್ಷ್ಮಣ ದೇವರು, ಪಾದದ ಹತ್ರ ಆಂಜನೇಯ ಸ್ವಾಮಿ. ಈ 4 ವಿಗ್ರಹ ಒಂದೇ ಕಲ್ಲಿನಿಂದ ಇರೋದು ತುಂಬ ವಿಶೇಷ. ಮತ್ತು ಈ ದೇವರ ವಿಗ್ರಹ ಬಂದು ಸುಗ್ರೀವ ಪ್ರತಿಷ್ಠೆ ಮಾಡಿದ್ದಾರೆ ಅನ್ನೋದು ಪ್ರತೀತಿ. ಅಂದರೆ ತ್ರೇತಾಯುಗದಲ್ಲಿ ಅಂದರೆ ರಾಮದೇವರಿಗೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ಪಟ್ಟಾಭಿಷೇಕ ಆದ ಮೇಲೆ ಈ ವಿಗ್ರಹನ ಸುಗ್ರೀವದವರು ಕಿಷ್ಕಿಂದೆಗೆ ತೊಗೊಂಡೋಗ್ತಾ ಇರ್ತಾರೆ. ತಗೊಳ್ಳಿ ಮಾರ್ಗವಾಗಿ ಹೋಗ್ತಿರ್ಬೇಕಾದ್ರೆ ಈ ಜಾಗದಲ್ಲಿ ಸೂಕಾಸುರನ ಒಬ್ಬ ರಾಕ್ಷಸ ಸುಗ್ರೀವನ ಮೇಲೆ ದಾಳಿ ಮಾಡ್ತಾರೆ. ಅವರು ದಾಳಿ ಮಾಡಿದರೆ ಈ ಜಾಗದಲ್ಲಿ ವಿಗ್ರಹನ ಇಟ್ಟು ರಾಕ್ಷಸರನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಆದ್ಮೇಲೆ ವಿಗ್ರಹ ಎತ್ಕೊಳಕ್ಕೆ ಹೋದಾಗ ವಿಗ್ರಹ ಬರೋದಿಲ್ಲ, ಒಂದು ಅಶರೀರವಣಿಕೆಯಲ್ಲಿ ಬರುತ್ತೆ. ಈ ಜಾಗದ ಪ್ರಶಾಂತವಾಗಿದೆ, ಈ ಜಾಗದಲ್ಲಿ ಪ್ರತಿಷ್ಠೆ ಮಾಡೋದು. ಆ ಕಾರಣಕ್ಕೋಸ್ಕರ ಇಲ್ಲಿ ಸುಗ್ರೀವ ಪ್ರತಿಷ್ಠೆ ಮಾಡಿದ್ದಾರೆ ಅನ್ನೋದು ಪ್ರತೀತಿ ಇರುವಂಥದ್ದು. ಮತ್ತು ಈ ಜಾಗದಲ್ಲಿ ರಾಮದೇವರು ಒಂದು 4-5 ವರ್ಷ ವನವಾಸ ಮಾಡಿದ್ದಾರೆ ಅನ್ನೋದು ಪ್ರತೀತಿ ಇರೋದು. ಅವರು ವನವಾಸದಲ್ಲಿರ್ಬೇಕಾದ್ರೆ ನಿಮಗೆ ಮುಂದೆ ಒಂದು ಕಲ್ಯಾಣಿ ಕಾಣುತ್ತೆ. ಅದು ಬಂದು ಧನುಷ್ಕೋಟಿ ತೀರ್ಥ ಅಂತ ಹೇಳಿ, ಅಂದರೆ ಅವರು ವನವಾಸದಲ್ಲಿರ್ಬೇಕಾದ್ರೆ ಸೀತಾಮಾತೆಗೆ ನೀರು ಸಿಗದೇ ಇದ್ದಾಗ ರಾಮದೇವರು ಬಾಣ ಬಿಟ್ಟು ನೀರು ಬಡಿಸಿದ್ದಾರೆ ಅಂತ. ಮತ್ತು ಅದು ಆಳ ಎಷ್ಟಿದೆ ಅಂತ ಯಾರೂ ನೋಡಿಲ್ಲ, ತುಂಬ ಆಳ ಇದೆ. ಮತ್ತು ಎಷ್ಟೇ ವರ್ಷ ಮಳೆ ಬರೆದಿದ್ರು ನೀರು ಬತ್ತಲ್ಲ, ಯಾವಾಗಲೂ ನೀರಿದ್ದೇ ಇರೋದು. ಮತ್ತು ಇಲ್ಲಿ ಹೊರಗಡೆ ಬಂದು ಉದ್ದುದ್ದ ಬಂಡೆಗಳು ಕಾಣುತ್ತೆ, ಅದು ಬಂದು ಸಪ್ತಋಷಿಗಳು ಅಂತೇಳಿ. ಆ 7 ಜನ ಋಷಿಗಳ ಕೊಳದಲ್ಲಿ ಸ್ನಾನ ಮಾಡಿ ಆ ಜಾಗದಲ್ಲಿ ನಿಂತು ತಪಸ್ ಮಾಡಿದ್ದಾರೆ. ತಪಸ್ ಮಾಡಿಗೆ ಕಲ್ಲಾಗಿ ಭಾನುವಾರ ಮತ್ತು ರಜಾ ದಿನಗಳು.
1975ರಲ್ಲಿ ಅಮಿತಾಬ್ ಬಚ್ಚನ್ ನಟಿಸಿರುವ ಶೋಲೆ ಸಿನಿಮಾದ ಚಿತ್ರೀಕರಣ ಮಾಡಿದ ಸ್ಥಳವಾಗಿದೆ. ತಿಳ್ಕೊಂಡ್ರಲ್ಲ ವೀಕ್ಷಕರೇ, ತ್ರೇತಾಯುಗದ ಶ್ರೀರಾಮನು ಕಳೆದ 3-4 ವರ್ಷ ವನವಾಸದ ದಿನಗಳ ಬಗ್ಗೆ. ಇದೇ ತರ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ.